ಮುಂದೆ ಕೋಳಿ ಮಟ್ಟ ತಗೊಳ್ಳಿ. ಈಗ ಕೋಳಿ ಫಾರಮ್ಗಳಲ್ಲಿ ಕೋಳಿ ತಗೊಂತೀವಿ, ಮಾಮೂಲಿ ಹೇಳ್ತಾ ಇದ್ವಿ, 1.5 ತಿಂಗಳಲ್ಲಿ ಅದು 2 ಕಿಲೋ ಬರ್ತದೆ ಕೋಳಿ. ಅದೇ ನಾಟಿ ಕೋಳಿ 1 ವರ್ಷ ಆದ್ರೇ 2 ಕಿಲೋ ಬರ್ತದೆ, 1.25 ಕಿಲೋ ಬರ್ತದೆ. ಕಾರಣ ಏನು? ನ್ಯಾಚುರಲ್ ಆಗಿ ತಿಂದು ಗಟ್ಟಿಯಾಗಿ ಹೆಲ್ತಿಯಾಗಿದೆ. ಅದಕ್ಕೆ ಇಂಜೆಕ್ಟ್ ಮಾಡಿಬಿಟ್ಟು ಫುಡ್ಡು ವಿಪರೀತ 24 ಗಂಟೆ ತಿಂತಾನೆ ಇರ್ತದೆ. ಅದು ಇನ್ನೊಂದು 2 ತಿಂಗಳು ದಾಟ್ತು ಅಂದರೆ ಅದು ಹಂಗೆ ಸತ್ತೋಗ್ಬಿಡ್ತು. ಆ ಕೆಮಿಕಲ್ಲು ಅದಕ್ಕೆ ಜಾಸ್ತಿ ಆಗುತ್ತೆ. ಆ ಕೆಮಿಕಲ್ ನಾವು ತಿಂತಾ ಇದ್ದೀವಿ. ನಾನು ಅದಕ್ಕೆ ಹೇಳ್ತೀನಿ ಅಂದರೆ ಎಲ್ಲರಿಗೂ ನ್ಯಾಚುರಲ್ ಫುಡ್ ತಿಂತೀವಿ. ಇದು ಬೇಸ್ ವ್ಯವಸಾಯಕ್ಕೆ ನಾವು ಬಂದಿರೋ ಕಾರಣ. ಇದು ನಾವೀಗ ಬಂದಿದ್ದೀವಿ. ಈಗ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಇಲ್ಲೇ ಇದ್ದೀವಿ. ಈಗ ನಮ್ಮ ದೊಡ್ಡ ಮಗ ಬೆಂಗಳೂರಲ್ಲಿ ಇರ್ತಾರೆ. ಅವರು ಏನಾದ್ರು ಕೆಲಸ ಇದ್ರಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಇಲ್ಲಿಗೆ ಬಂದಿರ್ತಾರೆ. ಈ ಥರ ವ್ಯವಸಾಯದಲ್ಲಿ ನೀವೆಲ್ಲರೂ ನಿಮ್ಮ ಮನೆ ತಕ್ಕಂಗೆ, ನಾವೇನು ಇಷ್ಟೇ ಎಕರೆ ಮಾಡಬೇಕು ಅಷ್ಟು ಮಾಡಬೇಕು ಅನ್ನೋದೇನಿಲ್ಲ, ಕಲಿಬೇಕು ಮಾಡಿ. ಈಗ ನಾನೀಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕಾಗೋದು ಏನಂದರೆ 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಪ್ರತಿ ಸ್ಕೂಲ್ಗೆ ಹೋಗಿ ವ್ಯವಸಾಯದ ಬಗ್ಗೆ ಹೇಳಿ, ತಿಂಗಳಿಗೆ ಒಂದು ಸರ್ತಿ ನಮ್ಮ ತೋಟಕ್ಕೆ ಕರ್ಕೊಂಡ್ಬನ್ನಿ. 1 ಗಂಟೆ 2 ಗಂಟೆ, ಅದೇ 9 ಗಂಟೆಗೆ ಬನ್ನಿ, ನಾಷ್ಟ ಇಲ್ಲಿ ಮಾಡಿ, ಸಾಯಂಕಾಲ ತನಕ ನಮ್ಮ ಜೊತೆಯಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿ ಸಾಯಂಕಾಲ ನಾವೇನಿರೋದು ತಿನ್ಕೊಂಡು ಆರಾಮಾಗಿ ಹೋಗಿ ಇದನ್ನು ಮಾಡಿದರೆ ಅವರಿಗೆ ಜೀವನದಲ್ಲಿ ಬದುಕಕ್ಕೆ ದಾರಿಗಳೆಲ್ಲ ಸಿಗ್ತದೆ. ಒಂದು ಮನೆ ಕಟ್ಟಬೇಕು ಅಂದರೆ ಇಂಜಿನಿಯರ್ ಆಗಿರ್ತಾರೆ. ಆ ಇಂಜಿನಿಯರ್ ಆಗಬೇಕಂದ್ರೆ ಅದಕ್ಕೆ ಬೇಸೇನು? ಗಾರೆ ಬೇಸ್ತೀವಿ. ಈ ಗಾರೆಯವ್ರಂತೀರಲ್ವ, ಮನೆ ಕಟ್ಟಿರೋದು ಯಾರು? ಆ ಕಾಲದಿಂದನೂ ಮನೆಗಳಿದ್ದಾವೆ, ಈಗಲೇ ಇಲ್ಲ ಮನೆ ನಮಗೆ. ಒಂದು ಮೊದಲು ಮಟ್ಟಿನಲ್ಲಿ ಕಟ್ಕೊಂಡಿದ್ವಿ, ಆಮೇಲೆ ಕಿಕ್ಕಿ ಜೋಡಿಸ ಶುರು ಮಾಡಿದ್ವಿ. ಈ ಥರದಲ್ಲಿ ಈ ಬೇಸ್ ಅನ್ನೋದು ವ್ಯವಸಾಯಕ್ಕೆ ಇದ್ದರೆ ನಮಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಇವತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದು ಏನಿಲ್ಲ, ಪ್ರತಿಯೊಬ್ಬರೂ ಕೆಲಸ ಮಾಡ್ತಾರೆ. ಈಗ ಪ್ರತಿಯೊಬ್ಬರು ನಿಮಗೇನೋ ಈಗ ನಾನು ಅಗಿಯೋಕ್ಕಾಗಲ್ಲ ಎತ್ತಕ್ಕಾಗಲ್ಲ ಅನ್ನೋದೇನಿಲ್ಲ. ಅದ್ರ ತಕ್ಕ ಪರಿಕರಗಳು ಬಂದವು, ಮಿಷನರೀಸ್ ಬಂದವು. ಅದನ್ನು ಯೂಸ್ ಮಾಡ್ಕೊಂಡು ಪ್ರತಿಯೊಬ್ಬರೂ ಕನ್ವರ್ಟ್ ಆಗ್ಬೋದು. ಅಂದರೆ ಪೂರ್ತಿ ವ್ಯವಸಾಯನ ಮಾಡೋದಿಲ್ಲ, ನೀವು ಅಲ್ಲಿ ಅದನ್ನು ನಿರ್ವರ್ತಿಸ್ಬೋದು, ವೀಕೆಂಡ್ ಬಂದು ಇದು ಮಾಡ್ಬೋದು. ಅದರಿಂದ ನೀವು 2 ಕ್ಲಾಸ್ ಅವ್ರು ಬಂದಿದ್ರೆ, 1 ಬ್ಯಾಚ್ ಅವ್ರು ಬಂದಿದ್ರೆ, ಅದು ನನಗೆ ಗೊತ್ತಿಲ್ಲ. 1 ಕ್ಲಾಸ್ ಅವರೇ ಬಂದಿದ್ರೆ ಎಲ್ಲರೂ ಸೇರಿ ಅಂತ. ಮುಂದೆ ನಿಮ್ಮ ಕಾಲೇಜಲ್ಲಿ ಯಾರನ್ನೇ ಆಗಲಿ ಕಳಿಸ್ರಿ, ಕಳಿಸಿ ಆರಾಮಾಗಿ ಬೆಳಗ್ಗೆ ಬಂದುಬಿಟ್ಟು ಅಲ್ಲಿ 7 ಗಂಟೆಗೆ ಬಿಡ್ರಿ, ಇಲ್ಲಿ 9 ಗಂಟೆಗೆ ಬರ್ತೀರ. ನಮ್ಮ ಜೊತೆಲೆ ಎಂಜಾಯ್ ಮಾಡಿ ಸಾಯಂಕಾಲ ತನಕ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಅದರಲ್ಲಿ ಎಂಜಾಯ್ ಮಾಡ್ತಾನೆ ಕಲಿಬೇಕು. ಈಗ ಚಿಕ್ಕ ವಯಸ್ಸು ಈಗ ನಿಮ್ಗೆ ಮಾರ್ಕ್ಸ್ ಬಂದಿಲ್ಲ ಅಂತ ಅಪ್ಪ ಅಮ್ಮ ಬೈಬೋದು. ಮಾರ್ಕ್ಸ್ ಎಲ್ಲ ಮೇಲ್ ಬೇಕಾಗಿಲ್ಲ. ಮನುಷ್ಯನಿಗೆ ಜೀವನಕ್ಕೆ ಬೇಕಾಗಿರೋದು ಅನುಭವ ಬೇಕು. ಅನುಭವ ಒಂದೇ ಅಲ್ಲ ಸರ್, ನಾವು ಬದುಕೋಕ್ಕೆ ಮನುಷ್ಯಗೆ ಬೇಕಾಗಿರೋದು ವಿದ್ಯಾ ಜೊತೆಲೆ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಅಂದರೆ ಎಲ್ಲರ ಜೊತೆಲಿ ಹೆಂಗಿರ್ಬೇಕು, ನಾವು ಯಾವ ರೀತಿ ಅವ್ರು ನಡ್ಕೋಬೇಕು, ಆ ಪ್ರಜ್ಞೆ ಬೇಕು. ನಾನು ಓದಿರೋದೇನು ಗೊತ್ತಾ, ನಿಮ್ಗೆ ಹೇಳಿದರೆ ನಗ್ತೀರ ನೀವೆಲ್ಲ. 7th ಕ್ಲಾಸ್ ನಾನು ನೋಡಿದರೆ ಇಂಜಿನಿಯರ್ಗಳೇ ದೂರ ಹೋಗಿ. ಈ ಅದು ಅನುಭವದ ಮೇಲೆ ಬಂದಿರೋದು. ಕಾರಣ ಏನಂದರೆ ಪ್ರತಿಯೊಂದರಲ್ಲಿನೂ ತಪ್ಪುಗಳು ಕೇಳ್ತೀವಿ. ಅಯ್ಯೋ ಅವನ ಹತ್ರ ಯಾಕಪ್ಪ ಬಯಸ್ಕೊಂಡು ದೂರ ಹೋಗೋಣ, ಯಾಕೆ ಆ ಥರ ಇರೋರು ಇರ್ತಾರೆ. ಏನು ಮಾಡೋರು ಮಾಡ್ತಾರೆ, ಹಂಗಲ್ಲ ಸರ್ ಇದು ಏನೋ ಆಗಿದೆ ಅಂತೇಳಿ. ಹೆಚ್ಚಿಗೆ ಜನ ಏನು ಮಾಡ್ತಾರೆ, ತಪ್ಪಿಸ್ಕೊಳಕ್ಕೆ ನೋಡ್ತಾರೆ. ಅದಲ್ಲ ಮೇನ್ ತಪ್ಪು, ನನ್ನಿಂದನೂ ಆಗಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದೇ ನಮ್ಮದು ಮೇನ್ ಬೇಕಾಗಿದೆ. ಈ ವ್ಯವಸಾಯದಲ್ಲಿ ಹಂಗೆ ಆಗಿರುತ್ತೆ. ವ್ಯವಸಾಯದಲ್ಲಿ ರೈತರೆಲ್ಲ ಈಗ ವ್ಯವಸಾಯ ಬಿಟ್ಬಿಡ್ತಾ ಇದ್ದಾರೆ. ಕಾರಣ ಏನಂದರೆ ಅವ್ರಿಗೇನು ಬೆಳೀತಾರೆ. ಯಾಕೆ ಬೆಳೀತಾ ಇಲ್ಲ?